स्वागत है आपका बी न्यूज नेशन में। मैं हूं आबिद हुसैन शेख। डॉक्टर बाबा साहब अंबेडकर जी के अपमान पर बीजापुर में होगी विशाल रैली। पिछले महीने 26 जनवरी गणतंत्र दिवस में रायचूर जज मल्लिकार्जुन गौड़ा ने तिरंगे को लहराने से पहले संविधान रचयिता डॉक्टर बाबा साहब अंबेडकर जी की तस्वीर हटाकर बड़ा अपमान किया था, जिस पर राज्य भर में विरोध आज भी जारी है। इस जज पर कार्रवाई करने की मांग को लेकर सरकार की ओर से आज तक कोई कदम नहीं उठाया गया। इसी मुद्दे को लेकर आज बीजापुर शहर के कन्नड़ साहित्य परिषद भवन में विविध प्रगति पर संगठनों की ओर से प्रेस मीट के जरिए जानकारी दी गई है कि 5 फरवरी बीजापुर शहर के श्री सिद्धेश्वर मंदिर से होते हुए अंबेडकर सर्कल तक विशाल रैली करके सरकार पर दबाव डाला जाएगा। इसके बावजूद भी सरकार जज के खिलाफ कोई कदम नहीं उठाएगी तो राज्य के कोने कोने से लोग रायचूर चलो आंदोलन करके कोर्ट परिसर में डॉक्टर बाबा साहब अंबेडकर जी की प्रतिमा की स्थापना करेंगे। इस रैली में जिले की जनता सहित संविधान प्रेमी और विविध प्रगति पर संगठनों को हिस्सा लेने की अपील की है। सामाजिक कार्यकर्ताओं में अक्रम माशालकर, एडवोकेट श्रीनाथ पुजारी सहित और भी कई पदाधिकारी रहे इस प्रेस मीट में मौजूद। ರಾಯಚೂರಲ್ಲಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆಸುವ ಮುಖಾಂತರ ಅಲ್ಲಿ ಏನಿರ್ತಕ್ಕಂಥ ನ್ಯಾಯಮೂರ್ತಿಗಳು ಏನು ಅವಮಾನ ಮಾಡಿದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಂದರೆ ಭಾವಚಿತ್ರಕ್ಕೆ, ಅದನ್ನು ಖಂಡಿಸಿ ನಾವು ವಿವಿಧ ಎಲ್ಲ ಪ್ರಗತಿಪರ ಸಂಘಟನೆಯ ಅಂಗಸಂಸ್ಥೆಗಳು ಅಂದರೆ ಬೇರೆ ಬೇರೆ ವಿವಿಧ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಅಂದರೆ ಪ್ರಗತಿಪರ ಸಂಘಟನೆಯಿಂದ ನಾವು 5ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಆ ದಿನ ಜಿಲ್ಲೆಯ ಎಲ್ಲ ಪ್ರಗತಿಪರ ಮನಸ್ಸುಗಳನ್ನು ಒಟ್ಟುಗೂಡಿಸಿಕೊಂಡು ಒಂದು ಪ್ರತಿರೋಧವನ್ನು ದಾಖಲೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದಾಗಿರೋದ್ರಿಂದ ಆ ಕಾರಣಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಬಗೆಯ ಪ್ರಗತಿಪರ ಮನಸ್ಸುಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ಆ ದಿನ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬಂದು ದೊಡ್ಡ ಮಟ್ಟದ ಜನರನ್ನು ಕರೆದುಕೊಂಡು ಬಂದು ನಾವು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ಇಲ್ಲಿವರೆಗೂ ಇಷ್ಟು ದಿನ ಒಂದು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ರಾಜ್ಯಾದ್ಯಂತ ಒಂದು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಕೂಗಾದರೂ ಕೂಡ ಸರ್ಕಾರ ಪ್ರತಿಕ್ರಿಯಿಸ್ತಾ ಇಲ್ಲ, ಅದಕ್ಕೆ ಒಂದು ಕ್ರಮ ಕೈಗೊಳ್ತೀವಿ ಅಥವಾ ಕ್ರಮ ಕೈಗೊಳ್ಳೋದಿಲ್ಲ ಏನೂ ಹೇಳದೆ ಮೊಂಡತನವನ್ನು ಮಾಡ್ತಾ ಇರತಕ್ಕಂಥ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ। ಆ ದಿನ ಪ್ರತಿಭಟನೆಯಲ್ಲಿಯೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸುವುದರ ಮುಖಾಂತರ ಸರ್ಕಾರದ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದ್ದೇವೆ। ಅದಕ್ಕೆ ಸರ್ಕಾರ ಕೂಡಲೇ ಪ್ರತಿಕ್ರಿಯಿಸಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದಾರೋ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಅಲ್ಲ, ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕುಳಿತುಕೊಂಡು ಮಾಡಬೇಕಾಗಿರ್ತಕ್ಕಂತಹ ಒಬ್ಬ ನ್ಯಾಯಾಧೀಶರು ಆ ರೀತಿ ಸಂದರ್ಭದಲ್ಲಿ ಅವ್ರು ನಡೆದುಕೊಂಡಿರ್ತಕ್ಕಂಥ ರೀತಿ ಏನಿದೆಯಲ್ಲ ಅದು ಭಾಳ ತಪ್ಪಾಗಿರ್ತಕ್ಕಂಥ ರೀತಿ। ಇದನ್ನು ಖಂಡಿಸಿ ಆ ದಿನ ನಾವೆಲ್ಲರೂ ಕೂಡಿಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಈ ಪ್ರತಿಭಟನೆಯ ನೇತೃತ್ವವನ್ನು ವಿವಿಧ ಜನಪರವಾಗಿರ್ತಕ್ಕಂಥ ಎಲ್ಲ ಜನರು, ಹಿರಿಯರು ಮತ್ತು ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ, ದಲಿತ ಸಂಘಟನೆಗಳು ಮತ್ತು ಯುವಜನ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಪ್ರಜ್ಞಾವಂತ ನಾಗರಿಕರು, ಎಲ್ಲ ಪಕ್ಷಾತೀತ, ಧರ್ಮಾತೀತ, ರಾಜಕೀಯಾತೀತವಾಗಿರ್ತಕ್ಕಂಥ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಆ ದಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ। ದಯವಿಟ್ಟು ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಜಿಲ್ಲೆಯ ಜನರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ, ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೋದ್ರ ಮುಖಾಂತರ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆದಾಗ ನಾವು ಅವ್ರ ಜೊತೆ ಆ ಅವಮಾನವನ್ನು ಇಡೀ ನಮ್ಮೆಲ್ಲರ ಅವಮಾನ, ಇಡೀ ನಾಡಿನ ಅವಮಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ದೇಶದ ಜನತೆಗೆ ಮಾಡಿರ್ತಕ್ಕಂಥ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಪರಿಗಣಿಸಿ ಅದಕ್ಕೆ ಪ್ರತಿರೋಧ ಒಡ್ಡಬೇಕಾಗಿದೆ। ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿರೋಧ ದಾಖಲೆ ಮಾಡಬೇಕಾಗಿದೆ। ಆ ಕಾರಣಕ್ಕಾಗಿ ಮಾಧ್ಯಮ ಪ್ರತಿನಿಧಿಗಳ ಮೂಲಕ ನಾವು ಇಡೀ ಜಿಲ್ಲೆಯ ಜನತೆಗೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ। ಸರ್ಕಾರ ಪ್ರತಿಕ್ರಿಯಿಸದೇ ಇದ್ದರೆ ಖಂಡಿತವಾಗಲೂ ರಾಜ್ಯಾದ್ಯಂತ ಇರತಕ್ಕಂತಹ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ರಾಯಚೂರು ಚಲೋವನ್ನು ಪ್ರಾರಂಭ ಮಾಡಬೇಕಾಗ್ತದೆ। ಯಾವ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯವಾದಿಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಆಗಿದೆಯೋ ಅದೇ ನ್ಯಾಯಾಲಯದ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿಂತರೂ ಕೂಡ ಆಶ್ಚರ್ಯ ಏನಿಲ್ಲ। ಯಾಕಂದರೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಸರ್ಕಾರ ಕೂಡಲೇ ಪ್ರತಿಕ್ರಿಯಿಸಬೇಕು। ಏನಪ್ಪ ಅಂತ ರಾಜ್ಯಾದ್ಯಂತ ಮತ್ತೆ ಆಕ್ರೋಶ ಎದ್ದು ಭುಗಿಲೆದ್ದು ರಾಯಚೂರು ಕಡೆಗೆ ಎಲ್ಲ ಜನರು ಹೊರಳಿ ಅಲ್ಲಿ ರಾಯಚೂರು ನ್ಯಾಯಾಲಯದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿಲ್ಲಿಸುವಂತಹ ಕೆಲಸಕ್ಕೆ ಈ ಎಲ್ಲ ಸಂಘಟಕರು ಏನಪ್ಪ ಅಂತ ತಯಾರಾಗೋದಕ್ಕಿಂತ ಮುಂಚೆನೇ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಪ್ರತಿಕ್ರಿಯಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ। 5ನೇ ತಾರೀಕಿನ ಈ ಪ್ರತಿಭಟನೆ ಏನಿದೆಯಲ್ಲ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ಮನಸ್ಸುಗಳು ಎಲ್ಲರನ್ನೂ ಕೂಡ ನಾವು ಆಹ್ವಾನ ನೀಡ್ತಾ ಇದ್ದೇವೆ, ಎಲ್ಲರೂ ಒಟ್ಟುಗೂಡಿ ಇದು ಪ್ರತಿಭಟನೆ ಮಾಡ್ತಾ ಇದ್ದೇವೆ। ಆ ದಿನ ಜಿಲ್ಲಾಡಳಿತ ಸರ್ಕಾರ ನಮಗೆ ಸಹಕರಿಸಬೇಕು। ಅದೇ ರೀತಿ ಮಾಧ್ಯಮದ ಮೂಲಕ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಡೀ ಜನತೆಯಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಸಂವಿಧಾನ ಪ್ರೇಮಿಗಳು, ಪ್ರಜಾಪ್ರಭುತ್ವವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮೂಲಕ ನಾವು ಆಹ್ವಾನವನ್ನು ನೀಡ್ತಾ ತಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದ। आज यहाँ साहित्य परिषद में
हमने प्रगति पर्व से एक प्रेस मीट बुलाई थी। प्रेस मीट बुलाने का वजह क्या बोले तो रायचूर के अंदर हमारे भारत देश के कर्नाटक के न्यायाधीश 26 जनवरी को बाबा साहब अम्बेडकर का फ़ोटो के ऊपर अवमान किए हैं। उस सिलसिले में हम 5 तारीख को शनिवार के दिन बीजापुर के अंदर पूरे प्रगतिपरा संगठन और ख़ास लोग, आम लोग, सभी लोग मिलकर वो जो घटना हुई है उसकी खंडना करने के लिए एक रैली का आयोजन किए हैं। उसी लिए तमाम बीजापुर के भाइयों से मैं गुजारिश करता हूं, अनुरोध करता हूं कि उस दिन 11 बजे सिद्धेश्वर देवस्थान से होते हुए गांधी चौक से हम अंबेडकर सर्कल आकर हमारी प्रतिभटना रैली करेंगे। इसके लिए सरकार जल्द से जल्द जो न्यायाधीश ने गलती की है उनके ऊपर कानूनी कार्रवाई करे, वरना आने वाले दिनों में रायचूर चलो पूरे कर्नाटक से हम हमारे संगठन की तरफ से आवाज़ उठाएंगे। इसका जिम्मेदार सरकार होंगी। ये कहते हुए मैं तमाम से अनुरोध करता हूँ शनिवार के दिन 11 बजे अंबेडकर सर्कल से सिद्धेश्वर गुड़ी से अंबेडकर सर्कल तक हमारे रैली में आप तमाम का साथ हो। अकरम माशालकर। मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं। अरे दीदी, अब बिगोज है ना, वो भी बेस्ट क्वालिटी के साथ, अच्छे डिस्काउंट के साथ 30 मिनट में आपके घर तक। सच में? जी हाँ। क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ। और खबरों के लिए देखते रहिए बी न्यूज़ नेशन।